ಸೊ ಹಾಗಾಗಿ ಓದುಗರನ್ನ ಹುಟ್ಟಾಕ್ತಾ ಹಾಕ್ತಾ ಹಾಗೆ ಬರಹಗಾರರನ್ನು ಹುಟ್ಟಾಕಿದ್ದಾರೆ ಅನ್ನೋದಕ್ಕೆ ಈ ಪುಸ್ತಕ ಬಿಡುಗಡೆನೇ ಸಾಕ್ಷಿ. ಎಷ್ಟೊಂದು ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ. ಜೊತೆಗೆ ಅವ್ವ ಅಂತ ಹೆಸರಿಟ್ಕೊಂಡ್ಮೇಲೆ ಹುಟ್ಟಾಕಲೇಬೇಕಲ್ವ. ಅವ್ವ ಅಂದರೆ ತಾಯಿ. ಆ ಇಟ್ಕೊಂಡ್ಮೇಲೆ ಹುಟ್ಟಾಕದೆ ಇರೋಕ್ಕಾಗಲ್ಲ. ತೆಲುಗುನಲ್ಲಿ ಅವ್ವ ಅಂದರೆ ಅಜ್ಜಿ, ಇಲ್ಲಿ ನಾವು ಅವ್ವ ಅಂತಂದರೆ ತಾಯಿ ಅಜ್ಜಿ ಇಬ್ಬರು. ಹಾಗಾಗಿ ಈ ಓದುಗ ಹುಟ್ಟು ಇರೋದು ಅವ್ವನ ಪ್ರೇರಣೆಯಿಂದನೇ. ಬರಹ. ಎಲ್ರಿಗೂ ನಮಸ್ಕಾರ. ಜಗಳ ಆಡೋಕ್ಕೆ ಶುರು ಮಾಡಲ್ಲ, ಇಲ್ಲ ಬರೀ ಮಾತಾಡಲ್ಲ ಗೊತ್ತಿಲ್ಲ. ಯಾವಾಗಲೂ ಸಾಹಿತ್ಯ ವೇದಿಕೆಯಲ್ಲಿ ನಾನು ಕಂಡ ಹಾಗೆ ಹೆಣ್ಣನ್ನು ಒಂದು ಪ್ರತಿನಿಧಿಯಾಗೇ ಕೂಡಿಸೋದು. ಅಯ್ಯೋ ಎಲ್ಲರೂ ಅವರೇ ಸೇರ್ತಾ ಇದ್ದಾರಲ್ಲ, ಸೊ ಒಂದು ಹೆಣ್ಮಕ್ಳನ್ನೂ ಕಳಿಸ್ರಪ್ಪ ಅಂತ ಒಂದು ಮಾತು ಆಗತ್ತೆ. ಆದರೆ ಅನಂತವ್ರು ಹಾಗೆ ನಾನು ಕರೆದಿಲ್ಲ ಅಂತ ಮುಂಚೆನೇ ಹೇಳಾಗಿದೆ. ನನ್ನದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಯಾರನ್ನೂ ಹೆಚ್ಚು ಪರಿಚಯ ಮಾಡ್ಕೊಳ್ಳೋಕ್ಕೆ ಹೋಗದಿರೋ ಅಂಥ ಲೇಖಕಿ ನಾನು. ಏನಿದ್ರೂ ನನ್ನ ಕತೆ ಕಾದಂಬರಿ ಬರ್ಕೊಳ್ತೀನಿ, ಪಬ್ಲಿಷಿಂಗ್ಗೆ ಕಳಿಸ್ತೀನಿ. ಎಷ್ಟೋ ಕಾಲ ನನಗೆ ಯಾವ ಪತ್ರಿಕೆಗೆ ಯಾರು ಎಡಿಟರು ಅದು ಏನೂ ಗೊತ್ತೇ ಇರಲಿಲ್ಲ. ಪಬ್ಲಿಷ್ ಆದಾಗಲೂ ಅಷ್ಟೇ. ಈಗ ಕುಮಾರ್ ಅವರು ಹೇಳಿದ್ರು, ರಂಗಸ್ವಾಮಿ ನನ್ನ ಫಸ್ಟ್ ಪಬ್ಲಿಷರು, ಅವರ ಪಬ್ಲಿಷರ್ ಕೂಡ ಅವರೇ ಆಗಿದ್ದರು ಅಂತ. ಹೆಸರು ಕೇಳಿದ್ದೀನಿ, ಆದರೆ ಮುಖ ಪರಿಚಯ ಇರಲಿಲ್ಲ. ಅನಂತವ್ರ ಪರಿಚಯ ಕೂಡ ನನಗೆ ಹೊಸದೇನೆ. ಹಾಗಾಗಿ ಒಂದು ಸ್ವಲ್ಪ ಕಾರ್ಯಕ್ರಮಗಳಿಗೆ ನಾನು ಹೋಗೋದು ಕೂಡ ಕಡಿಮೆನೇ. ಇನ್ನು ಶಾಲೆ ಕಾಲೇಜುಗಳಿಗೆ ಹೋಗ್ತೀನಿ ನಾನು. ನನಗೆ ತುಂಬ ಇಷ್ಟ ಮಕ್ಕಳ ಜೊತೆ ಕತೆ ಹೇಳೋಕ್ಕೆ, ಮಕ್ಕಳ ಜೊತೆ ಮಾತಾಡೋದಕ್ಕೆ ನನಗೆ ತುಂಬ ಇಷ್ಟ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಹೋಗ್ತೀನಿ. ಸಾಹಿತ್ಯ ಕಾರ್ಯಕ್ರಮಗಳಿಗೆ ಸ್ವಲ್ಪ ಕಡಿಮೆನೇ ಹೋಗಿರೋದು. ನಾನು ಗಣೇಶನವ್ರ ಮನೆಗೆ ಹೋಗಿದ್ದು ಹಾಗೇ. ಅವ್ರು ಕರೆಯೋಕ್ಕಿಂತ ಅವ್ರ ಶಿಷ್ಯರು ಗೀತಾ ಅವ್ರನ್ನ ಕರೆಸಿ ಅಂತ ಹೇಳಿದ್ದಕ್ಕೋಸ್ಕರ ಕರೆದಿದ್ರು ನನ್ನ. ಹಾಗಾಗಿ ಹೋಗಿದ್ದೆ, ತುಂಬ ಎಂಜಾಯ್ ಮಾಡಿದೆ. ಅದು ಅವತ್ತಲ್ಲಿಗೆ ಮುಗಿದೋಯ್ತು. ನಾನು ತಿರ್ಗಾ ನನ್ನ ಪ್ರಯತ್ನದಿಂದ ಯಾವ ಸ್ನೇಹ ವಲಯವನ್ನು ನಾನು ಕಾಪಾಡಿಕೊಂಡೇ ಇಲ್ಲ. ನಾನು ಅದು ತಪ್ಪೋ ಸರಿನೋ ಗೊತ್ತಿಲ್ಲ. ನನ್ನ ಬರವಣಿಗೆಗೆ ನನ್ನ ಪಾಡು ನಾನು ಬರ್ಕೊಂಡಿರ್ತೀನಿ ಅಷ್ಟೇ. ಆಮೇಲೆ ಇದು ಸಾಹಿತಿಗಳು ಹಳ್ಳಿಯಿಂದ ಬರೋದು, ಹಳ್ಳಿಯ ಮೇಷ್ಟ್ರುಗಳೇ ಸಾಹಿತ್ಯಕ್ಕೆ ಬೆಂಬಲ ಅಂತೆಲ್ಲ ಹೇಳಿದ್ರು. ಅವ್ರು ಜ್ಞಾಪಿಸ್ಕೊಂಡಿದ್ದು ಮೇಘನಾ ಜಯನಗರದ ಹುಡುಗಿ, ನಾನು ಗೀತಾ ಬಿ ಇಸ್ ಫಾರ್ ಬ್ಯಾಂಗ್ಳೂರು. ನಾನು ಬೆಂಗಳೂರಿನ ಹುಡುಗಿ. ನಾನು ಎಲ್ಲ ಪೂರ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಮಧ್ಯ ಒಂದು ಸ್ವಲ್ಪ ದಿವಸ ಚಿಂತಾಮಣಿಗೆ ಹೋದಾಗ ಕುಣಿಗಲ್ ಮೇಲೇ ಹೋಗಬೇಕು. ಕುಣಿಗಲ್ ಮೇಲ ಇಲ್ಲ, ಚನ್ನರಾಯಪಟ್ಟಣಕ್ಕೆ ಹೋದಾಗ ಚನ್ನರಾಯಪಟ್ಟಣದಲ್ಲಿ ಒಂದು 3 ವರ್ಷ ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಹೈಸ್ಕೂಲಲ್ಲಿ ಓದಿದ್ದು. ನನ್ನ ವಿದ್ಯಾಭ್ಯಾಸ ಕೂಡ ಕನ್ನಡ ಸಾಹಿತ್ಯದ ಪರಿಚಯ, ಅಕ್ಷರಗಳ ಪರಿಚಯವೇ ಇಲ್ಲದ ವಿದ್ಯಾಭ್ಯಾಸ. ಕಾನ್ವೆಂಟಲ್ಲಿ ಓದಿದ್ದು ನಾನು. ಹಾಗಾಗಿ ನನಗೆ 4ನೇ ತರಗತಿವರೆಗೂ ಕನ್ನಡ ಇರಲೇ ಇರಲಿಲ್ಲ. ಆಂಗ್ಲ ಭಾಷೆ, ಹೈಯರ್ ಇಂಗ್ಲೀಷ್ ಇದ್ದಿದ್ದು. ನನಗೆ ಕನ್ನಡದ ಪರಿಚಯ ಆಗಿದ್ದೇನೆ ಅರಕೆರೆ ಅಂತ ಒಂದು ಮಂಡ್ಯ ಹತ್ತಿರ ಒಂದು ಹಳ್ಳಿ. ಅಲ್ಲಿಯ ಲೈಬ್ರರಿ ನನಗೆ ಖಾಲಿ ಲೈಬ್ರರಿ, ಪುಸ್ತಕಗಳಿದ್ದ ಜನರಿಲ್ಲದ ಲೈಬ್ರರಿ. ತುಂಬ ಚಂದದ ಪುಸ್ತಕ ಸಂಗ್ರಹ ಇತ್ತು. ಅಲ್ಲಿಂದ ಪುಸ್ತಕ ತೊಗೊಂಬರೋದು, ಪುಸ್ತಕ ನೋಡಿ ಅಕ್ಷರ ಕಲ್ತೋಳು ನಾನು. ಅಕ್ಷರ ಕಲಿತು ಪುಸ್ತಕ ಓದ್ದೋಳಲ್ಲ, ಪುಸ್ತಕ ಓದ್ತಾ ಅಕ್ಷರ ಕಲ್ತೋಳು. 5ನೇ ತರಗತಿಗೆ ಬಂದು ಒಂದೇ ಸತಿ ಕನ್ನಡದ ಪಾಠಗಳನ್ನ ಓದಿದ್ದು. ಆವಾಗ ಟೀಚರ್ ಬೈಯೋರು, ನನ್ನ ಕನ್ನಡ ಅಕ್ಷರ ಕೂಡ ಆಂಗ್ಲ ಅಕ್ಷರದ ಥರ ಗುಂಡುಗಲ್ಲ, ಉದ್ದುದ್ದಕ್ಕಿರುತ್ತೆ, ನಿನ್ನ ಅಕ್ಷರ ನೋಡೋದೇ ಕಷ್ಟ ಅಂತ. ನನ್ನ ಆ ಗುರುಗಳನ್ನ, ವೆಂಕಟಲಕ್ಷ್ಮಿ ಟೀಚರು, ಕನ್ನಡ ಟೀಚರು, 3 ವರ್ಷವೂ ಅವ್ರ ಕೈಲಿ ಬೈಸ್ಕೊಂಡೇ ಇದ್ದಿದ್ದು. 5th 6th 7th ನನ್ನ ಕನ್ನಡದ ಬಗ್ಗೆ ಅವ್ರ ಕೈಲಿ ಬೈಸ್ಕೊಂಡೇ ಕನ್ನಡ ಕಲ್ತಿದ್ದು. ಆಮೇಲೆ ನನ್ನ ಪುಸ್ತಕಗಳನ್ನ ಯಾವಾಗ ನಾನು ಮಿಡ್ಲ್ ಸ್ಕೂಲ್ ಮುಗಿಸಿ 30 ವರ್ಷ ಆದಮೇಲೆ
ಅವ್ರನ್ನ ಭೇಟಿಯಾಗಿ ನನ್ನ ಕತೆ ಕಾದಂಬರಿಗಳನ್ನ ಅವರಿಗೆ ಕೊಟ್ಟು, ಮೇಡಮ್ ಜ್ಞಾಪಕ ಇದೆಯಾ, ನಾನು ಗೀತಾ ಬಿ ಯು ಕನ್ನಡ ಬರೆದಿರೋ ನಿಮ್ಮ ಕ್ಲಾಸಿನ ವಿದ್ಯಾರ್ಥಿನಿ ಅಂತ ಹೇಳಿದ್ದೆ. ಹಾಗಾಗಿ ಈ ಸಮಾಜದಲ್ಲಿ ಎಲ್ಲ ಥರನೂ ಇರುತ್ತೆ. ಗುರುಗಳ ಎನ್ಕರೇಜ್ಮೆಂಟು, ಗುರುಗಳ ಸಾನ್ನಿಧ್ಯ ಹೇಗೆ ಅಂದರೆ ಅವರ ಎನ್ಕರೇಜ್ಮೆಂಟು ಒಂದು ಪುಷ್ ಕೊಡುತ್ತೆ, ಹಾಗೆಯೇ ಬೈಗಳು ಕೂಡ ಒಂದು ಬಗೆಯ ಪುಷ್ ಕೊಡುತ್ತೆ. ಹೀಗೆಲ್ಲ ಅಂದ್ರೆ ನಾನು ಕಲಿತೀನಿ, ನಾ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಕೂಡ ನಮ್ಮಲ್ಲಿ ತುಂಬತ್ತೆ. ಹಾಗಾಗಿ ಗುರುಗಳ ಪಾತ್ರ ಮಾತ್ರ ಯಾವತ್ತೂ ಮುಖ್ಯ. ಆಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವ್ರು ಹೇಳ್ದಂಗೆ ನಾನು ಅದೇ ಪಾಯಿಂಟ್ ಮಾಡಿಕೊಂಡೆ, ಯಾರೂ ಅಪರಿಚಿತರಾಗಿ ಉಳಿಯಲ್ಲ, ಎಲ್ಲ ಪರಿಚಿತರಾಗ್ತಾರೆ. ಆಮೇಲೆ ಈ ಓದೋದು ಎಷ್ಟು ಮುಖ್ಯ ಅಂದರೆ, ಶಾಲೆಯಲ್ಲಿ ಓದೋದನ್ನು ಹೇಳಬೇಕು ಯಾವಾಗಲೂ. ಜೊತೆಗೆ ಸಚಿತ್ರ ಪುಸ್ತಕಕ್ಕಿಂತ ಅಕ್ಷರಗಳನ್ನು ಓದೋ ಅಂಥದ್ದನ್ನು ಅಭ್ಯಾಸ ಮಾಡಿದ್ರೆ, ಓದ್ತಾ ಇದ್ದರೆ ನಿಂಗೆ ಓದಿದ್ದು ಏನು ಅನ್ನಿಸ್ತು ಅಂತ ಒಂದು ಪುಟ ಬರೀರಿ. ಒಂದು ಪುಸ್ತಕ ಓದಿದ್ರೆ ಆ ಪುಸ್ತಕದ ಬಗ್ಗೆ ಒಂದು ಪುಟ ಬರೀರಿ ಅಂತ ಮಕ್ಕಳಿಗೆ ಅವ್ರಿಗೆ ಬರೆಯೋದನ್ನು ಹೇಳ್ಕೊಳ್ತಾ ಹೋದರೆ, ಅದು ಕಲಿತಾ ಓದುಗ ಬರಹಗಾರನಾಗ್ತಾನೆ, ಬರಹಗಾರ್ತಿ ಆಗ್ತಾಳೆ. ಅವರ ಮನಸ್ಸಿಂದು ಅಂದರೆ ಪ್ರಪಂಚ ಎಷ್ಟು ತೆರೆದುಕೊಳ್ತಾ ಹೋಗುತ್ತೆ ಓದೋದ್ರಿಂದ. ಎಲ್ಲದಕ್ಕಿಂತ ಇವಾಗ ಸಿನಿಮಾ ನೋಡಿದ್ರೆ ಅದು ಕಣ್ಣಿಗೆ, ಜೊತೆಗೆ ಆ ನಿರ್ದೇಶಕ ಎಷ್ಟು ಹೇಳ್ತಾನೋ ಅಷ್ಟೇ, ಕೇಳಿದ್ರೆ ಅದು ಕಿವಿಗೆ, ಅವ್ರು ಹೇಳಿದ್ದು ಎಷ್ಟು ವಿಸ್ತಾರವಾಗಿ ಹೇಳ್ತಾರೋ ಅಷ್ಟೇ. ಆದರೆ ಓದಿದ್ರೆ ಅದು ನಮ್ಮ ಕೈನಲ್ಲಿರುತ್ತೆ, ಆ ವಿಸ್ತಾರ ನಮ್ಮ ಕೈನಲ್ಲೇ ಇರುತ್ತೆ. ಅದು ಎಷ್ಟು ದೊಡ್ಡದಿರ್ಬೋದು ಅಂತ ನಮ್ಮ ಕಲ್ಪನೆಗೆ ಅದು ಒಂದು ಇಂಬು ಕೊಡುತ್ತೆ. ಕಲ್ಪನೆ ಹೆಚ್ಚಾಗ್ತಾ ಬರಹಗಾರ ಆಗೇ ಆಗ್ತಾರೆ, ಬರೆಯೋದು ಸಹಜ ಆಗತ್ತೆ. ಸೊ ಹಾಗಾಗಿ ಓದುಗರನ್ನ ಹುಟ್ಟಾಕ್ತಾ ಹಾಗೆ ಬರಹಗಾರರನ್ನು ಹುಟ್ಟಾಕಿದ್ದಾರೆ ಅನ್ನೋದಕ್ಕೆ ಈ ಪುಸ್ತಕ ಬಿಡುಗಡೆನೇ ಸಾಕ್ಷಿ. ಎಷ್ಟೊಂದು ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ. ಜೊತೆಗೆ ಅವ್ವ ಅಂತ ಹೆಸರಿಟ್ಕೊಂಡ್ಮೇಲೆ ಹುಟ್ಟಾಕಲೇಬೇಕಲ್ವ. ಅವ್ವ ಅಂದರೆ ತಾಯಿ. ಆ ಹೆಸರು ಇಟ್ಕೊಂಡ್ಮೇಲೆ ಹುಟ್ಟಾಕದೆ ಇರೋಕ್ಕಾಗಲ್ಲ. ತೆಲುಗುನಲ್ಲಿ ಅವ್ವ ಅಂದರೆ ಅಜ್ಜಿ, ಇಲ್ಲಿ ನಾವು ಅವ್ವ ಅಂತಂದರೆ ತಾಯಿ ಅಜ್ಜಿ ಇಬ್ಬರು. ಹಾಗಾಗಿ ಈ ಓದುಗ ಹುಟ್ಟು ಇರೋದು ಅವ್ವನ ಪ್ರೇರಣೆಯಿಂದನೇ, ಬರಹಗಾರ ಆಗಿರೋದೂ ಅವ್ವಯಿಂದನೇ. ಈ ಅವ್ವ ಹೀಗೆ ಬೆಳೀತಾ ಹೋಗಲಿ, ಇನ್ನು ಹೆಚ್ಚು ಓದುಗರನ್ನ, ಬರಹಗಾರರನ್ನ ಮುಂದಕ್ಕೆ ತರಲಿ. ಜೊತೆಗೆ ನಮಗೆ ಓದಿನ ಹುಚ್ಚು ಹುಟ್ಟಿಸ್ಲಿ. ಶಾಲಾ ಕಾಲೇಜುಗಳು ಇಂದ ಶುರು ಆದರೆ ನಮಗೆ ತುಂಬ ಒಳ್ಳೆಯ ಓದು ನಮ್ಮದಾಗತ್ತೆ. ಅದು ಸದಾ ನಮ್ಮೊಂದಿಗೆ ಇರುತ್ತೆ. ಇನ್ನು ಹೆಚ್ಚೇನು ಹೇಳೋದೇನಿಲ್ಲ. ಇಲ್ಲಿ ಈ ಗುಂಪು ನೋಡೇ ತುಂಬ ಖುಷಿ ಆಯಿತು. ಈ ಒಂದು ಸಾಹಿತ್ಯದ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರಿರೋದು ತುಂಬ ಸಂತೋಷ ಹಾಗೂ ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನನ್ನ ಕರೆದಿದ್ದಕ್ಕೆ ಅನಂತ್ ಅವ್ರಿಗೆ ನನ್ನ ಅನಂತ ವಂದನೆಗಳು. ನನಗೆ ಅನಂತ್ ಅನ್ನೋ ಹೆಸರು ತುಂಬ ಇಷ್ಟ. ಮೊನ್ನೆ ಬಿಡುಗಡೆ ಆಗಿದ್ದ ಕಾದಂಬರಿನಲ್ಲೂ ನನ್ನ ಕಥಾನಾಯಕ ಅನಂತ ಅಂತಂದರೆ ಎಷ್ಟು ವಿಸ್ತಾರ ಅನ್ನೋದು ಭಾವನೆ ಬರುತ್ತೆ. ತುಂಬ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಯಶಸ್ಸು ಅವ್ರಿಗಾಗಲಿ ಅಂತ ಹಾರೈಸ್ತೀನಿ. ಇವತ್ತು ಬಿಡುಗಡೆಯಾದ ಪುಸ್ತಕದ ಲೇಖಕರಿಗೆಲ್ಲ ನನ್ನ ಶುಭಾಶಯಗಳು. ಎಲ್ರಿಗೂ ವಂದನೆಗಳು. ನಮಸ್ಕಾರ.